ಇಷ್ಟು ರಾತ್ರಿಯಲ್ಲಿ ಈ ಶಬ್ದ ಎಲ್ಲಿಂದ ಬರ್ತಿದೆ? ಪ್ರೀತಿ, ಏನ್ ಮಾಡ್ತಿದೀಯಾ? ಅಯ್ಯೋ ಪ್ರೀತಿ, ಏನಾಗಿದೆ ನಿನಗೆ? ಕೈಗೆಲ್ಲ ಬೊಬ್ಬೆ ಬಂದು ಗಾಯ ಆಗಿದೆ, ಎಷ್ಟು ರಕ್ತ ಸುರಿತಾ ಇದೆ. ಏನ್ ಮಾಡ್ತಿದೀಯ ನೀನು ಪ್ರೀತಿ? ಈ ಲೋಹಗಳನ್ನೆಲ್ಲ ಹೊಸಲಲ್ಲಿ ಯಾರು ಹಾಕಿದ್ದು? ಮತ್ತೆ ಈ ಖಡ್ಗ ಇವೆಲ್ಲ ನಂಗೆ ತುಂಬಾ ತೊಂದರೆ ಕೊಡ್ತಿದೆ. ಆ ಖಡ್ಗ ಬೇಡ ನನಗೆ. ಪ್ರೀತಿ ನೋಡು, ನಿನ್ ಕೈಗೆಲ್ಲ ಗಾಯ ಆಗಿ ಎಷ್ಟೊಂದು ರಕ್ತ ಸುರಿತಾ ಇದೆ. ಬ್ಯಾಂಡೇಜ್ ತರ್ತೀನಿ ನೀರು. ಇನ್ಮೇಲೆ ಯಾವಾಗ ಬೇಕಾದ್ರೂ ನಿನ್ನ ಮನೆಯೊಳಗೆ ನಿನ್ನ ಸುತ್ತಮುತ್ತನೇ ನಾನಿರ್ಬೋದು. ಇನ್ನೊಂದೇ ಒಂದರ ಆಹುತಿ ಬಾಕಿ ಇದೆ. 5 ರಾತ್ರಿಗಳು ಪ್ರೀತಿ. ಅದಾದ್ಮೇಲೆ ನಾವಿಬ್ರು ಶಾಶ್ವತವಾಗಿ ಒಂದಾಗೋಗ್ತೀವಿ. ಎಂದೆಂದಿಗೂ ನಾವು ಒಂದೇ. ಈ ರಕ್ತದ ಆಹುತಿಯ ನಂತರ ಈ ನಿನ್ನ ಶರೀರ ಕೂಡ ನನ್ನದಾಯ್ತು ಪ್ರೀತಿ. ಪ್ರೀತಿ, ಇದೇನ್ ಮಾಡ್ತಿದೀಯಮ್ಮ ನೀನು? ಪ್ರೀತಿ, ಅಯ್ಯೋ ದೇವ್ರೆ, ಅಯ್ಯೋ, ಸಮಾಧಾನ ಮಾಡ್ಕೊ. ಈ ಮಾರ್ಕ್ ನೋಡು ಹೇಗೆ ದಪ್ಪ ಆಗ್ತಿದೆ. ಅಯ್ಯೋ, ಪ್ರೀತಿ, ಪ್ರೀತಿ, ಇದು ಕೇವಲ ಪ್ರಾರಂಭ ಪ್ರೀತಿ. ನೀನು ನಿನ್ನ ಹತ್ತಿರದವ್ರಿಗೆ ಇನ್ನು ಹೆಚ್ಚು ನೋವು ಕೊಡಬೇಕಿದೆ. ಪ್ರೀತಿ, ಪ್ರೀತಿ,
ನಿನಗೇನು ತೊಂದರೆ ಆಗ್ತಿದೆ ಅನ್ನೋದನ್ನ ನೀನು ಬಾಯಿ ಬಿಟ್ಟು ಹೇಳಲಿಲ್ಲ ಅಂದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಹೇಳು ಪ್ರೀತಿ, ಇತ್ತೀಚೆಗೆ ನೀನು ತುಂಬಾ ವಿಚಿತ್ರವಾಗಿ ಆಡ್ತಾ ಇದೀಯಾ. ಪ್ರೀತಿ, ಐ ಲವ್ ಯು. ನಿನ್ನ ಈ ಥರ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನೀನು ಸಂತೋಷವಾಗಿರೋದು ನೋಡಿ ಯಾರು ಕಣ್ ಬಿತ್ತೋ ಏನೋ. ಪ್ರೀತಿ, ಡು ಯು ಲವ್ ಮೀ? ಪ್ರೀತಿ, ಐ ಆಮ್ ಸಾರಿ, ನಾನು ಹಾಗೆ ನಡ್ಕೋಬಾರ್ದಾಗಿತ್ತು. ಪ್ರೀತಿ, ಪ್ರೀತಿ, ಮಾತಾಡು. ನೀರ್ ಬೇಕು. ವಿಶಾಲ್, ಏನಾಯ್ತು ನಿಂಗೆ? ಅಯ್ಯೋ ದೇವ್ರೇ, ಏನಾಗ್ತಿದೆ ಇಲ್ಲಿ? ದೇವ್ರ ದಯದಿಂದ ನಾನು ಸರಿಯಾದ ಸಮಯಕ್ಕೆ ಬಂದೆ. ಇಲ್ಲಿದ್ರೆ ಏನು ಅನಾಹುತ ಆಗ್ತಿತ್ತು. ಥ್ಯಾಂಕ್ ಯು ಅಜ್ಜಿ, ಒಂದು ಅನಾಹುತ ಆಗೋದನ್ನು ತಪ್ಪಿಸಿದ್ರಿ. ಹೌದಪ್ಪ, ಬಾ ಹುಷಾರಾಗಿ ಆ ಕಡೆಯಿಂದ ಬಾ, ನೀರಿಂದ ಸ್ವಲ್ಪ ದೂರ. ಹಾ, ಹುಷಾರಾಗಿ ಬಾ, ಮೆಲ್ಲಗೆ ನಿಧಾನಕ್ಕೆ ಹೋಗು. ತಲೆ ಕೆಟ್ಟಿದ್ಯಾ ನಿನಗೆ? ಹಾ, ಎಷ್ಟು ಸಲ ಹೇಳಿದ್ದೀನಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ನ ಹುಷಾರಾಗಿ ಉಪಯೋಗಿಸೋ ಅಂತ. ಆದರೆ ನೀನು ನನ್ನ ಮಾತಲ್ಲಿ ಕೇಳ್ತೀಯ? ಪ್ರೀತಿಗೇನೋ ಆಗಿದೆ. ನಾನು ಆದಷ್ಟು ಬೇಗ ಏನಾದರೂ ಮಾಡಲೇಬೇಕು. ಪಂಡಿತ್ರೆ, ನೀವೇ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಹುಡುಕೊಡ್ಬೇಕು. ಆಯ್ತು. ಮಗು, ನಿನ್ನ ಹೆಸರೇನು? ಆಗ್ಲಿ, ಅದು ಬಿಡು. ನೀನ್ ಯಾರಿಗೋಸ್ಕರ ಕಾಯ್ತಿದ್ದೀಯಾ? ಯಾರು ಇಲ್ವಲ್ಲ. ಅದು ಯಾರಿಗೋಸ್ಕರ ಕಿಟಕಿ ಆಚೆ ಕಾಯ್ತಿರ್ತಾಳೋ ಈ ಹುಡುಗಿ ಗೊತ್ತಿಲ್ಲ.
ಪ್ರೀತಿ ಪಂಡಿತರನ್ನ ಬಿಟ್ಬಿಡು. ಇದೇನ್ ಮಾಡ್ತಿದ್ಯಾ? ಬಿಟ್ಬಿಡು ಪ್ರೀತಿ, ಬಿಟ್ಬಿಡು ಅವ್ರನ್ನ, ಬಿಟ್ಬಿಡಮ್ಮ, ಬಿಡು. ಪ್ರೀತಿ, ಪ್ರೀತಿ, ಪ್ರೀತಿ ಎದ್ದೇಳಮ್ಮ, ಎದ್ದೇಳೆ ಮಗಳೇ. ಹಲೋ ಪ್ರೀತಿ, ಎದ್ದೇಳೆ. ಹಲೋ ಪ್ರೀತಿ, 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 ಈ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಅವ್ರು ಇನ್ನೂ 5-6 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಟೆಸ್ಟ್ ಮಾಡಿ ನೋಡಿದಾಗ ಇದು ಸೈಕೋಸಿಸ್ನ ಕೇಸ್ ಅನಿಸುತ್ತೆ. ಸೈಕೋಸಿಸಾ? ಹಾಂ, ಇದೊಂದು ಮಾನಸಿಕ ರೋಗ. ಇದರಿಂದ ಪೇಷಂಟ್ ತಮ್ಮ ಪ್ರಜ್ಞೆ ಕೈ ತಪ್ಪಿ ಮನಸ್ಸಿನ ಹಿಡಿತಾನೆ ಕಳ್ಕೊಂಡ್ಬಿಡ್ತಾರೆ. ಏನಾಗ್ತಿದೆ ಅಂತ ಅವ್ರಿಗೆ ಒಂದೂ ಗೊತ್ತಾಗಲ್ಲ. ಇವರನ್ನು ಆದಷ್ಟು ಬೇಗ ಹಾಸ್ಪಿಟಲ್ನ ಸೈಕ್ಯಾಟ್ರಿಕ್ ವಾರ್ಡ್ನಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅನ್ನೋದು ನನ್ನ ಸಲಹೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಹೇಳ್ದಾಗೆ ಮಾಡ್ತೀವಿ ಡಾಕ್ಟ್ರೆ. ನಾವಿನ್ನು ಕ್ಷಣ ಕೂಡ ವೇಸ್ಟ್ ಮಾಡಲ್ಲ. ಥ್ಯಾಂಕ್ ಯು ಡಾಕ್ಟ್ರೆ. ಆದರೆ ನಮಗಿದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಆಯಿತು, ನೀವು ಡಿಸೈಡ್ ಮಾಡಿ. ನಾನು ಬರ್ತೀನಿ ವಿಶಾಲ್. ಥ್ಯಾಂಕ್ ಯು ಡಾಕ್ಟರ್. ಅಜ್ಜಿ, ಇನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಂಥದ್ದು ಏನಿದೆ? ನೀವು ಪ್ರೀತಿ ಕಂಡೀಷನ್ ನೋಡ್ತಿದ್ದೀರಿ ಅಲ್ವಾ? ಅವಳಿಗೆ ಟ್ರೀಟ್ಮೆಂಟಿನ ಅವಶ್ಯಕತೆ ತುಂಬಾ ಇದೆ. ಹೌದಪ್ಪ, ಆದರೆ ನನಗನ್ಸುತ್ತೆ ಇವಳು ಈ ಪರಿಸ್ಥಿತಿಗೆ ಕಾರಣ ಮಾನಸಿಕ ತೊಂದರೆ ಅಲ್ಲ, ಯಾವುದೋ ದುಷ್ಟಶಕ್ತಿ ಅಂತ. ಇಲ್ದಿದ್ರೆ ಅವಳು ನನ್ನ ಜೊತೆ ಈ ಥರ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಲ್ಲ, ನಾನು ಅವಳ ಅಜ್ಜಿ, ಅವಳನ್ನ ಬೆಳೆಸಿದ್ದೀನಿ. ಆದರೆ ನಾನು ಅವಳನ್ನ ಕೊಂದುಬಿಡ್ತೀನಿ ಅಂತ ನಂಬಿದಾಳೆ. ಇಲ್ಲಪ್ಪ, ಪ್ರೀತಿಗೆ ಏನಾಗಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನಗೆ ಹೇಳ್ದೆ ಮನೆ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಅವಳು. ಆದರೆ ಈಗ ರಾತ್ರಿ ಎಲ್ಲ ಕಣ್ಮರೆ ಆಗಿರ್ತಾಳೆ. ಎಲ್ಲಿ ಹೋಗ್ತಾಳೋ, ಯಾರನ್ನು ಭೇಟಿ ಮಾಡ್ತಾಳೋ, ನನಗೊಂದು ಗೊತ್ತಾಗ್ತಾ ಇಲ್ಲ. ಅಜ್ಜಿ, ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಯಾರು ಗೊತ್ತಿಲ್ಲದೆ ಇರೋ ಈ ಊರಲ್ಲಿ ಪ್ರೀತಿ ಯಾರನ್ನೋ ಯಾಕೆ ಪರಿಚಯ ಮಾಡ್ಕೋತಾಳೆ? ಈ ಮನೆಯಿಂದ ಆಚೆ ಹೋದರೂ ಅವಳಿಗೆ ಈ ಊರಿನ ದಾರಿಗಳು ಸರಿಯಾಗಿ ಗೊತ್ತಿಲ್ಲ. ಆ ಕಾಡಿನ ದಾರಿ ಬಿಟ್ಟು ಅದು ಯಾಕೆ ಯಾರು ಇಲ್ಲದೆ ಇರೋ ರಸ್ತೆಯಲ್ಲಿ ಹೋಗ್ತಾಳೆ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ಅವತ್ತೊಂದಿನ ಅವಳು ನನಗೆ ಆ ದೊಡ್ಡ ಮರದ ಹತ್ರ ಸಿಕ್ಕಿದ್ಲು. ನೀನು ಸ್ವಲ್ಪ ಹೊತ್ತು ಇಲ್ಲೇ ಪ್ರೀತಿ ನೋಡ್ಕೋತಿರು, ನಾನು ಇಲ್ಲೇ ಹೋಗಿ ಬರ್ತೀನಿ. ನೀವೇನಾದರೂ ಹುಡುಕ್ತಿದ್ದೀರಾ? ನನ್ನ ಮೊಮ್ಮಗಳು ಪ್ರೀತಿ. ಒಂದು ನಿಮಿಷ. ನಿಮ್ಮ ಮೊಮ್ಮಗಳು ನೋಡೋಕೆ ಸುಂದರವಾಗಿದ್ದಾಳಾ? ಹಾ, ಹೌದು. ಉದ್ದ ತಲೆಗೂದ್ಲಿದ್ಯಾ? ಹೌದು, ತುಂಬಾ ಉದ್ದ ಕೂದಲು. ನೀವು ನೋಡಿ, ಇಲ್ಲಿ ನೋಡಿ, ಈ ಫೋಟೋ ನೋಡಿ,
ಇವಳು ನನ್ನ ಮೊಮ್ಮಗಳು ಪ್ರೀತಿ. ನೋಡಿ ಎಷ್ಟು ಸುಂದರವಾಗಿದ್ದಾಳೆ. ನಿಮಗೆ ನನ್ನ ಮೊಮ್ಮಗಳು ಗೊತ್ತಾ? ಇವಳನ್ನೇನಾದರೂ ನೋಡಿದ್ದೀರಾ? ಬನ್ನಿ ನನ್ನ ಜೊತೆ, ಬೇಗ ನಡೀರಿ. ಪ್ರೀತಿ ನಿಜವಾಗ್ಲೂ ಗಾಢವಾದ ನಿದ್ರೆಗೆ ಹೋಗಿರ್ಬೇಕು. ಅದಕ್ಕೆ ಅವಳ ಸುತ್ತಮುತ್ತ ಏನು ನಡೆದಿದ್ರು ನನಗೆ ಕಾಣ್ತಾನೂ ಇಲ್ಲ, ಕೇಳ್ತಾನೂ ಇಲ್ಲ. ಇವತ್ತು ಹುಣ್ಣಿಮೆಯ ರಾತ್ರಿ. ಇವತ್ತೇನಾದ್ರೂ ನಾನು ಅವಳ ಕಣ್ಣೀರನ್ನ ಹುಟ್ಟಿಕೊಂಡೇ ಇದ್ರೆ ಅವಳ ಶರೀರವನ್ನ ನನ್ನದಾಗಿಸ್ಕೊಳ್ಳೋಕ್ಕಾಗುದಿಲ್ಲ. ಈ ಸಾಧಾರಣ ಮನುಷ್ಯರು ನನ್ನ ಸಂಚಿಗೆ ಕಲ್ಲು ಹಾಕ್ತಾರಲ್ಲ, ನಾನು ಇಲ್ಲಿ ಕರ್ಕೊಂಡು ಬಂದೇ ಬರ್ತೀನಿ ಪ್ರೀತಿ, ಏನೇ ಆಗ್ಲಿ. ಯಾರು ನೀವು? ಅಲ್ಲದೆ ಇಲ್ಲೇನು ಮಾಡ್ತಾ ಇದ್ದೀರಾ? ವಿಶಾಲ್, ನೀನು ಮಾತಾಡಬೇಡ. ಮಂಗಮ್ಮನ ತನ್ನ ಕೆಲಸ ಮಾಡೋಕೆ ಬಿಟ್ಬಿಡು. ಒಂದು ನಿಮಿಷ, ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಿ. ನಿಂಗೆ ಈ ಹುಡುಗಿ ಗೊತ್ತಾ? ನಾನು ಅವತ್ತು ಪ್ರೀತಿನ ಹುಡುಕ್ತಿದ್ದಾಗ ಅವಳ ಜೊತೆ ಸಿಕ್ಕಿದ್ದು ನೀವೇ ತಾನೆ? ಅವತ್ತು ನಾ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿತ್ತು. ನಿಮ್ಮಿಬ್ರು ಭೇಟಿನ ಪ್ರೇಮ ಪ್ರಣಯದ ತಕರಾರು ಅಂತ ಸುಮ್ಮನಿದ್ದು ತಪ್ಪಾಯ್ತು. ದುಷ್ಟಶಕ್ತಿಯ ನೆರಳು ನಿಮ್ಮ ಮೇಲೆ ಬಿದ್ದಿದೆ. ದುಷ್ಟಶಕ್ತಿನ? ಅಜ್ಜಿ ಏನು ಬೊಗಳೆ ಬಿಡ್ತಿದ್ದಾಳೆ ಅಮ್ಮ? ನಿನ್ ಥರ ಓದಿರೋರೆಲ್ರು ಇದನ್ನ ಸುಳ್ಳು ಅನ್ಕೊಂತೀರ. ಈಗ ಇವಳ ಜೀವ ಅಪಾಯದಲ್ಲಿದೆ. ಅದಕ್ಕೆ ನಾನು ಹೇಳೋದನ್ನ ಕೇಳು. ಪ್ರೀತಿ ಒಬ್ಬ ಯಕ್ಷಿಣಿಯ ಮಾಟಕ್ಕೆ ವಶ ಆಗಿದ್ದಾಳೆ. ಯಾರು ವಶದಲ್ಲಿದ್ದಾಳೆ ಅಂದ್ರೆ? ಯಕ್ಷಿಣಿ. ಕಾಡಿನೊಳಗಿರೋ ದಾರಿ ನಿರ್ಜನವಾಗಿರೋಕ್ಕೊಂದು ಕಾರಣ ಇದೆ. ಆ ದಾರಿಲಿ ಹೋಗೋಕ್ಕೆ ಜನ ಹೆದರುತ್ತಾರೆ. ಯಾಕಂದ್ರೆ ಅಲ್ಲಿ ಕೆಟ್ಟ ಯಕ್ಷಿಣಿಯೊಬ್ಬಳು ಎಲ್ಲರನ್ನೂ ಕಾಡ್ತಿದ್ದಾಳೆ. ಪ್ರೀತಿ ಅವಳಿಗೆ ಈ ಊರು ಮತ್ತಿಲ್ಲಿನ ದಾರಿಗಳು ಯಾವುದು ಗೊತ್ತಿರಲಿಲ್ಲ. ಮತ್ತಿಲ್ಲಿನ ರೀತಿ ನೀತಿಗಳ ಬಗ್ಗೆನೂ ಅರಿವಿರಲಿಲ್ಲ. ಆ ರಾತ್ರಿ ಅವಳನ್ನ ಮೊದಲನೇ ಸಲ ಭೇಟಿ ಮಾಡಿದ್ದು ಜ್ಞಾಪಕ ಇದೆ. ಈಗಿಂದೀಗಲೇ ನಿನ್ನ ಕೂದಲು ಕಟ್ಕೊಂಡು ಇಲ್ಲಿಂದ ಹೊರಡು. ನಾನು ಅವಳಿಗೆ ಹೇಳಿದ್ದೆ ಬಿಟ್ಟಿರೋ ತಲೆ ಕೂದಲನ್ನ ಕಟ್ಕೋ ಅಂತ. ಆದರೆ ಅವಳು ನನ್ನ ಮಾತನ್ನ ಕೇಳೇ ಇಲ್ಲ. ಈಗ ನೋಡಿ, ಒಂದು ಸಣ್ಣ ತಪ್ಪಿನಿಂದ ಇವಳು ಆ ಯಕ್ಷಿಣಿಗೆ ಅವಕಾಶ ಮಾಡಿಕೊಟ್ಲು. ಯಕ್ಷಿಣಿ? ಇದ್ಯಾವ ಪ್ರಾಣಿ ಹೆಸರು? ಯಕ್ಷಿಣಿ ಒಬ್ಳು ವಿಕೃತ ಶರೀರ ಹೊಂದಿರೋ ಶಪಿತ ಮತ್ತು ದುಷ್ಟ ಆತ್ಮವಾಗಿರುತ್ತೆ. ಮಂತ್ರ ತಂತ್ರ ವಿದ್ಯೆಗಳನ್ನೆಲ್ಲ ಕಲಿತು ಈ ಯಕ್ಷಿಣಿಗಳಿಗೆ ಮನುಷ್ಯರನ್ನು ಕಾಡೋದಂದ್ರೆ ತುಂಬ ಇಷ್ಟ.
ಆದರೆ ಅವ್ರ ಪಾಪವನ್ನು ಕಳ್ಕೊಳ್ಳೋಕ್ಕೆ ಅವರು ಯಾವಾಗಲೂ ಮದುವೆಯಾಗದೆ ಯೌವನದಲ್ಲಿರೋ ಸುಂದರವಾದ ಹೆಣ್ಮಕ್ಳಿಗೋಸ್ಕರ ಕಾಯ್ತಾ ಇರ್ತಾರೆ. ಇಂಥ ಹೆಣ್ಮಕ್ಳನ್ನ ಯಕ್ಷಿಣಿಯರು ತಮ್ಮ ಮಾಯಾಜಾಲದಲ್ಲಿ ಸಿಕ್ಕಾಕ್ಸಿ ಅವ್ರ ದೇಹದಲ್ಲಿ ತಮ್ಮ ಮನೆ ಮಾಡ್ಕೊಳ್ತಾರೆ. ಒಬ್ಬ ಹೆಂಗಸು ರಾತ್ರಿ ಹೊತ್ತಲ್ಲಿ ನಿರ್ಜನ ರಸ್ತೆಯಲ್ಲಿ ತನ್ನ ಒದ್ದೆ ಕೂದಲಿಗೆ ಜಡೆ ಕಟ್ಟದೆ ಹೋದಾಗ ಈ ಯಕ್ಷಿಣಿಯರು ಅವರನ್ನು ತಮ್ಮ ವಶಕ್ಕೆ ತಗೋತಾರೆ. ಇವಳಿಗಾಗಿರೋ ಗಾಯ ನೋಡಿ ತಿಳ್ಕೊಂಡೆ ಇದರಲ್ಲಿ ಯಕ್ಷಿಣಿಯ ಕೈವಾಡ ಇದೆ ಅಂತ. ಇವತ್ತು ಅದೇ ಹುಣ್ಣಿಮೆಯ ರಾತ್ರಿ ಒಬ್ಬ ಯಕ್ಷಿಣಿ ತನ್ನ ಶಪಿತ ಶರೀರವನ್ನು ತ್ಯಜಿಸಿ ತಾನು ಬೇಟೆಯಾಡಿರೋ ಹುಡುಗಿಯ ಶರೀರವನ್ನು ತನ್ನದಾಗಿಸಿಕೊಂಡು ಮೆರೀತಾಳೆ. ನಮ್ಮ ಹತ್ರ ಸಮಯ ತುಂಬ ಕಮ್ಮಿ ಇದೆ. ಯಕ್ಷಿಣಿ ತನ್ನ ಬೇಟೆಯ ಮನಸ್ಸನ್ನು ತನ್ನ ವಶಕ್ಕೆ ಪಡ್ಕೊಂಡು ಅದರ ಸುತ್ತಮುತ್ತ ನಡೆಯೋ ಮಾತುಕತೆಗಳನ್ನು ನೋಡ್ಬೋದು, ಕೇಳ್ಬೋದು. ಅದಕ್ಕೆ ನಾನು ಈ ದಿಗ್ಬಂಧನನ ಹಾಕಿ ಅವಳನ್ನು ಸ್ವಲ್ಪ ಹೊತ್ತು ತಡೆದಿದ್ದೀನಿ. ದಿಸ್ ಇಸ್ ದ ಲಿಮಿಟ್ ಅಜ್ಜಿ. ನನಗಿನ್ ಕಾಯಕ್ಕಾಗಲ್ಲ. ನಾನು ಈಗಲೇ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಹೇಳ್ತೀನಿ. ಬರೀ ಪ್ರೀತಿಗೆ ಮಾತ್ರ ಒಂದು ಬೆಡ್ ಅಲ್ಲ, ನಿಮ್ಮಿಬ್ಬರಿಗೂ ಸೇರಿ ಒಂದೊಂದು ಬೆಡ್ ರೆಡಿ ಮಾಡೋಕೆ ಹೇಳ್ತೀನಿ. ಅಯ್ಯೋ ವಿಶಾಲ್, ಜಾಸ್ತಿ ಆಯ್ತು, ಇನ್ನು ಸಹಿಸೋಕ್ಕಾಗಲ್ಲ. ವಿಶಾಲ್ ಪ್ಲೀಸ್ ನನ್ನ ಮಾತು ಕೇಳು. ಪ್ರೀತಿ ನನ್ನ ಮೊಮ್ಮಗಳು, ಅವಳಿಗೆ ಕೆಟ್ಟದ್ದನ್ನು ಯಾಕೆ ಬಯಸ್ಲಿ ಹೇಳು? ಇವೆಲ್ಲ ಒಂದು ಸಾರಿ ಆಗೋಗ್ಬಿಡ್ಲಿ, ನನ್ನ ಮನಸ್ಸಿನ ಶಾಂತಿಗೋಸ್ಕರ ಅಷ್ಟೇ. ಅದಾದಮೇಲೆ ನೀನು ಏನು ಹೇಳ್ತೀಯೋ ಅದನ್ನೇ ಕೇಳ್ತೀನಿ. ಸರಿ ಅಜ್ಜಿ. ಮಂಗಮ್ಮ, ನಾನು ಪ್ರೀತಿಗೆ ಈ ಪಂಚಲೋಹದ ಅಂಶಗಳನ್ನು ಇಟ್ಕೊಳ್ಳೋಕೆ ಕೊಟ್ಟಿದ್ದೆ, ಈ ಖಡ್ಗನ ಹಾಕ್ಕೊಳ್ಳೋಕ್ಕೂ ಕೊಟ್ಟಿದ್ದೆ. ಅವಳು ಅದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಲು. ನೋಡಿ, ನಮ್ಮ ಹತ್ರ ಸಮಯ ತುಂಬ ಕಮ್ಮಿ ಇದೆ. ನೀವು ನನ್ನ ಜೊತೆಗೆ ಬನ್ನಿ. ವಿಶಾಲ್, ಪ್ರೀತಿನ ನೋಡ್ಕೋತಿರು. ನಾವೊಂದೆರಡು ಗಂಟೆಗಳಲ್ಲೇ ವಾಪಸ್ ಬಂದ್ಬಿಡ್ತೀವಿ. ಆಯ್ತಜ್ಜಿ. ಹಲೋ. ಹಾಂ ಡಾಕ್ಟ್ರೇ, ನೀವು ಹೋದ 5 ಗಂಟೆಯಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಾಳೆ. ಹೌದು, ನೀವು ಹೇಳ್ದಾಗೇನೆ ಆ್ಯಂಬುಲೆನ್ಸ್ ನಾಳೆ ಬೇಡ, ಇವತ್ತೇ ಕಳಿಸ್ಬಿಡಿ. ಹಾಂ ಆಯಿತು ಡಾಕ್ಟ್ರೇ. ಯಾರದು? ಯಾರದು?
ಯಾರು? ಯಾರದು? ಯಾರದು? ಮಂಗಮ್ಮ ಹೇಳಿದ ನಿಜಾನೇ, ಅವಳು ಯಕ್ಷಿಣಿನೇ. ಈಗ ನಾನೇನು ಮಾಡಲಿ? ವಿಶಾಲ್, ಏನಾಯ್ತಪ್ಪ ನಿಂಗೆ? ಅವಳು ಬಂದಿದ್ಲು. ಯಾರು? ಅವಳು ಪ್ರೀತಿನ. ಅಯ್ಯೋ ದೇವ್ರೆ, ಪ್ರೀತಿ ಎಲ್ಲಿ ಹೋದ್ಲು? ಆ ಯಕ್ಷಿಣೆ ಪ್ರೀತಿನ ಕರ್ಕೊಂಡು ಹೋದ್ಲು. ಏನಾಗಬಾರ್ದಿತ್ತು ಅದೇ ಆಯ್ತು. ನೀ ನನಗೊಂದು ಸಹಾಯ ಮಾಡಬೇಕು. ನನ್ನ ಊಹೆ ಪ್ರಕಾರ ಯಕ್ಷಿಣಿ ಪ್ರೀತಿನ ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾಳೆ. ಇವಳು ಅತ್ತಿಲ್ಲ ಅಂದ್ರೆ ನನ್ನ ಪೂಜೆ
ವಿಶಾಲ್ ಜೊತೆ ನೀನ್ ಏನ್ ಮಾಡ್ದೆ ಅಂತ? ನಾನು ವಿಶಾಲ್ನ ಸಾಯಿಸ್ಬಿಟ್ಟೆ. ನೀನು ನಿನ್ ವಿಶಾಲ್ನ ಸಾಯಿಸ್ಬಿಟ್ಟೆ. ಯಕ್ಷರಾಜ, ನನ್ನ ಪೂಜೆ ಯಶಸ್ವಿಯಾಗುತ್ತೆ. ಆದ್ಮೇಲೆ ನಾನು ಪ್ರೀತಿಯ ರೂಪ ಪಡೆಯೋದನ್ನ ಯಾರು ತಪ್ಸಕ್ಕಾಗಲ್ಲ, ಯಾರಿಂದನೂ ಆಗಲ್ಲ. ನಾನು ನಿನ್ನನ್ನು ಇನ್ನೊಂದು ಮುಗ್ಧ ಜೀವದ ಜೊತೆ ಆಟ ಆಡೋದಕ್ಕೆ ಬಿಡೋದಿಲ್ಲ. ವಿಶಾಲ್, ಈ ನಿನ್ನ ತಂತ್ರ ವಿದ್ಯೆ ಒಂದು ಯಕ್ಷಿಣಿಯನ್ನ ಸೋಲಿಸುವಷ್ಟು ಬಲಶಾಲಿಯಾಗಿದೆ ಅಂತ. ನೀವು ಮನುಷ್ಯರಿದಿರಲ್ಲ, ಪ್ರಯತ್ನ ಮಾಡೋದಂತೂ ಬಿಡಲ್ಲ. ವಿಶಾಲ್ ಎದ್ದೇಳು, ಬೇಗ. ಖಂಡಿತ ನೀವಿಬ್ರು ಶಿಕ್ಷೆ ಅನ್ಭವಿಸ್ತೀರಾ. ಬೇಗ ತೆಗಿ ಅದನ್ನ.
ಪ್ರೀತಿ 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 ಎದ್ದೇಳು. ಪ್ರೀತಿ ನಿಧಾನ. ನನಗೆ ಬಾಲ್ಯದಿಂದ ಹೇಳ್ಕೊಟ್ಟಿದ್ದೇನೆಂದರೆ ಪ್ರತಿ ಘಟನೆ ಹಿಂದೆ ವಿಜ್ಞಾನ ಇರುತ್ತೆ, ಮತ್ತೊಂದು ತಾರ್ಕಿಕ ಕಾರಣ ಇರುತ್ತೆ ಅಂತ. ಆದರೆ ನನ್ನ ಪರಿಸ್ಥಿತಿ ಅವೆರಡನ್ನೂ ಮೀರಿ ಹೋಗಿತ್ತು. ಆದರೆ ನಿಗೂಢತೆ ವಿಜ್ಞಾನದ ಚೌಕಟ್ಟನ್ನು ಮೀರಿ ಕಗ್ಗತ್ತಲಲ್ಲಿ ಅಡಗಿತ್ತು. ಹೌದು, ರಾತ್ರಿ ಕತ್ತಲಲ್ಲಿ ಒಂದು ಬೇರೆನೇ ಲೋಕ ಹುಟ್ಟುತ್ತೆ. ತುಂಬ ರಹಸ್ಯ ಮತ್ತು ಅಷ್ಟೇ ಅಪಾಯಕಾರಿ. ಯಾರಿಗೊತ್ತಿತ್ತು? ಪ್ರೀತಿ ತಲೆಗೂದಲು ಬಿಟ್ಕೊಂಡು ಓಡಾಡಿದ ಪರಿಣಾಮ ಒಂದು ಘೋರ ಶಕ್ತಿ ಕತ್ತಲಲ್ಲಿ ಹೊರಬಂದು ಅವಳನ್ನ ವಶಕ್ಕೆ ತಗೊಳತ್ತಂತ. ನಾನು ನನ್ನ ಕಣ್ಣಾರೆ ನೋಡಿದಾಗ ಅದನ್ನು ನಂಬಲೇಬೇಕಾಯ್ತು.